ವಿದ್ಯಾರ್ಥಿಗಳೇ, ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 10ನೇ ತರಗತಿ ಗಣಿತ 2025-26 SSLC ವಿದ್ಯಾರ್ಥಿಗಳಿಗೆ ಘಟಕವಾರು ಇಂಪಾರ್ಟೆಂಟ್ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳನ್ನು ಹೇಳುತ್ತಿದ್ದೇನೆ. ಇವತ್ತು ಘಟಕ 3 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಹಿಂದಿನ ವಿಡಿಯೋದಲ್ಲಿ ಇದೇ ಘಟಕದಿಂದ ಬಹು ಆಯ್ಕೆಯ ಪ್ರಶ್ನೆಗಳು ಮತ್ತು 1 ಅಂಕದ ಪ್ರಶ್ನೆಗಳ ಬಗ್ಗೆ ಚರ್ಚಿಸಿದ್ದೇನೆ. ಇವತ್ತು ಇದೇ ಘಟಕದಿಂದ 2 ಅಂಕದ ಪ್ರಶ್ನೆಗಳು ಬರುತ್ತವೆ. ಅವುಗಳನ್ನು ಹೇಗೆ ಬಿಡಿಸಬೇಕು ಅನ್ನೋದನ್ನು ಹೇಳ್ತೇನೆ. ಫಸ್ಟ್ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ 2 ವಿಧಾನಗಳಿವೆ. ಒಂದು ಆದೇಶ ವಿಧಾನ, ಇನ್ನೊಂದು ವರ್ಜಿಸುವ ವಿಧಾನ. 2 ಅಂಕದ ಪ್ರಶ್ನೆಗಳನ್ನು ಈ ಥರ ಕೇಳಿರ್ತಾರೆ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಸೂಕ್ತ ವಿಧಾನದಿಂದ ಬಿಡಿಸಿ ಅಂದಾಗ ನಾನೇನು ಮಾಡ್ತಾ ಇದ್ದೀನಿ, ಇಲ್ಲೇ ಎಲ್ಲ ಸಮಸ್ಯೆಗಳನ್ನು ವರ್ಜಿಸುವ ವಿಧಾನದಿಂದನೇ ಬಿಡಿಸ್ತಾ ಇದ್ದೀನಿ. ಅದು ಈಸಿ ಆಗುತ್ತದೆ. ಈಗ 2 ಸಮೀಕರಣಗಳನ್ನು ಕೊಟ್ಟಾರ. ಫಸ್ಟ್ ಆ 2 ಸಮೀಕರಣಗಳನ್ನು 1 ಮತ್ತು 2 ಅಂತ ಹಾಕಿ ಬರ್ಕೋಬೇಕು. ಆಮೇಲೆ ಫಸ್ಟ್ ಚಿಹ್ನೆಗಳನ್ನು ನೋಡ್ಕೋಬೇಕು, ಚೆಕ್ ಮಾಡ್ಕೋಬೇಕು ಚಿಹ್ನೆಗಳನ್ನು. ಇಲ್ಲಿ 2 ಪ್ಲಸ್ ಇದಾವ, ಇಲ್ಲಿ 1 ಪ್ಲಸ್ ಐತಿ, 1 ಮೈನಸ್ ಐತಿ. ಇಲ್ಲೇ y ಐತೆ, ಅಂದ್ರೆ ವಾಯರ ಬೆಲೆ ಇಲ್ಲೇ 1 ಐತಿ, ಇಲ್ಲೂ ವಾಯರ ಬೆಲೆ 1 ಇದೆ. ಇಲ್ಲಿ ನಾವು ಏನು ಕಂಡುಹಿಡಿಬೇಕು ಅಂತಂದರೆ ಎಕ್ಸ್ ಮತ್ತು y ಬೆಲೆಗಳನ್ನು ಕಂಡುಹಿಡ್ಕೋಬೇಕಾಗೈತಿ. ಆದ್ದರಿಂದ ಫಸ್ಟ್ ನಾನು ವಾಯರೇ ಕ್ಯಾನ್ಸಲ್ ಮಾಡ್ಬೋದು ಅಥವಾ ಎಕ್ಸರೇ ಕ್ಯಾನ್ಸಲ್ ಮಾಡ್ಬೋದು. ಈಗ ನಾವು ಇಲ್ಲೇ ಚೆಕ್ ಮಾಡೋಣ. ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತಿ. ವಿರುದ್ಧ ಚಿಹ್ನೆಗಳಿದ್ದಾಗ ವಿರುದ್ಧ ಚಿಹ್ನೆ ಇರಬೇಕು ಮತ್ತು ಯಾವುದಾದ್ರೂ ಒಂದು ಎಕ್ಸರೇ ಅಥವಾ ವಾಯರೇ 2 ಇಲ್ಲಿ ನಂಬರ್ಸ್ ಏನಿರಬೇಕು, ಸಮ ಇರಬೇಕು. ಇಲ್ಲೂ 1 ಐತಿ, ಇಲ್ಲೂ 1 ಐತಿ. ಚಿಹ್ನೆಗಳು ವಿರುದ್ಧ ಚಿಹ್ನೆ ಅದಾವು. y ಇವನ್ನೆರಡು ನಾನು 0 ಆಗ್ತೈತಿ. ಕ್ಯಾನ್ಸಲೇಷನ್ ಅಂದ್ರೆ ಏನು, 0 ಆಗುತ್ತದೆ. ಆದ್ದರಿಂದ ಈಗ ಇಲ್ಲಿ ನಾವು ಚಿಹ್ನೆ ಚೇಂಜ್ ಮಾಡೋದೇನೂ ಜರೂರಿಲ್ಲ. ಇದ್ದಂಗೆ ಇರಲಿ ಚಿಹ್ನೆಗಳನ್ನೆಲ್ಲ ಏನೂ ಚೇಂಜ್ ಮಾಡೋದು ಬೇಡ. ಬರೀ y ಏನು ಮಾಡೋಣ, ಕ್ಯಾನ್ಸಲ್ ಮಾಡಿ ಏನಾಯ್ತು, ಇಲ್ಲಿ 0 ಆಯಿತು. ಆಮೇಲೆ ಈಗ ಇಲ್ಲಿ ನೋಡ್ರಿ, ಇಲ್ಲಿ 2 ಐತಿ, 2 ಹಿಂದೆ ಚಿಹ್ನೆ ಪ್ಲಸ್ ಐತಿ. ಇಲ್ಲಿ 3 ಐತಿ, 3 ಹಿಂದೆ ಚಿಹ್ನೆ ಪ್ಲಸ್ ಐತಿ. ಇವೆರಡು ಕೂಡಿಸ್ಬೇಕು. 3 2 5 ಆಯ್ತು. 8 ಮತ್ತು 7 2 ಕೂಡಿಸ್ಕೋಬೇಕು. ಎಷ್ಟಾಯ್ತು, 15 ಆಯ್ತು. ಎಕ್ಸರ ಬೆಲೆ ಕಂಡು ಹಿಡ್ಕೋಬೇಕು. ಈಗ 5x = 15. ಆದ್ದರಿಂದ x = 15/5. 5 1 5 3. ಆದ್ದರಿಂದ x ಬೆಲೆ 3 ಬಂತು. ಇನ್ನು ಈ x ಬೆಲೆ 3ಅನ್ನು ನಾವು ಸಮೀಕರಣ 1ರಲ್ಲಿ ಆದೇಶಿಸಿದಾಗ, ಅಂದ್ರೆ ನಾವು ಬೇಕಾದರೆ ಸಮೀಕರಣ 1ರಲ್ಲೇ ಹಾಕೋಬಹುದು ಅಥವಾ 2ರಲ್ಲಿ ಯಾವುದು ತಗೋಬಹುದು ನೀವು. ನಾ ಇಲ್ಲೇ ಸಮೀಕರಣ 1ರಲ್ಲಿ ಈ x ಬೆಲೆ 3ಅನ್ನು ಆದೇಶಿಸುತ್ತಿದ್ದೇನೆ. ಆದ್ದರಿಂದ ಸಮೀಕರಣ 1ಅನ್ನು ಬರ್ಕೋತೀನಿ. 2x + y = 8. x ಬೆಲೆ 3ಅನ್ನು ಬ್ರಾಕೆಟ್ ಹಾಕಿ ಬರ್ಕೋಬೇಕು. ಬ್ರಾಕೆಟ್ ಹಾಕಲಿ ಅಂದರೆ 23 ಆಗ್ತೈತೆ ಅದು. ಆದ್ದರಿಂದ ಬ್ರಾಕೆಟ್ ಹಾಕಿ ಬರ್ಕೊಂಡಾಗ 2 3 6 ಆಗ್ತದೆ. ಪ್ಲಸ್ y = 8. ಆದ್ದರಿಂದ y ಬೆಲೆ 8ರಲ್ಲಿ 6ಅನ್ನು ಕಳಿಬೇಕು. ಇದನ್ನ ಪ್ಲಸ್ ಐತಿದ ಈ ಸೈಡ್ ಬಂದಾಗ ಏನಾಗ್ತೈತಿ, -6 ಆಗ್ತೈತಿ. ಆದ್ದರಿಂದ 8ರಲ್ಲಿ 6ಅನ್ನು ಕಳೆದ್ರೆ ಎಷ್ಟು, 2. ಆದ್ದರಿಂದ ನಮ್ಗೆ 2 ಬೆಲೆಗಳು ಸಿಕ್ಕು. ಒಂದು x ಬೆಲೆ 3 ಸಿಕ್ತು, ಇನ್ನೊಂದು y ಬೆಲೆ 2. ಈ ಥರ ಮಾಡಬೇಕು. ಇದು 2 ಅಂಕದ ಪ್ರಶ್ನೆಗಳು. ಇದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆ ಆಗಿದೆ. ಇನ್ನು ಮುಂದೆ ಇಂಥವ ನಾನು ಡಿಫ್ರೆಂಟ್ ಬೇರೆ ಬೇರೆ ಥರ ಕೊಟ್ಟಿದ್ರೆ ಯಾವ ಥರ ಮಾಡಬೇಕು ಅನ್ನೋದನ್ನು ನಾನು ಇಲ್ಲೇ ಹೇಳ್ತೇನೆ. ಈಗ ನೋಡ್ರಿ, ಈ ಸಮಸ್ಯೆ ನೋಡ್ರಿ. ಈಗ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸ್ರಿ. ಇದು ಕೂಡ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ, ಈ ವರ್ಷ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆ ಆಗಿದೆ. ಈಗ ನೋಡ್ರಿ, 2 ರೇಖಾತ್ಮಕ ಸಮೀಕರಣಗಳನ್ನು ಕೊಟ್ಟಾರು. 3x - y = 15, 2x - y = 5. ಎರಡನ್ನು ಬರ್ಕೋಬೇಕು. ಫಸ್ಟ್ ಇದು ಇಕ್ವೇಷನ್ ನಂಬರ್ 1, ಇದು ಇಕ್ವೇಷನ್ ನಂಬರ್ 2 ಅಂತ ಬರ್ಕೋಬೇಕು. ಈಗ ನೋಡ್ರಿ, ಚಿಹ್ನೆ ನೋಡ್ಕೊರಿ. ಫಸ್ಟ್ ಇಲ್ಲೇ ಪ್ಲಸ್ ಅದಾವೆ, 2 ಕಡೆ ಪ್ಲಸ್ ಅದಾವೆ. ಇಲ್ಲಿ 2 ಕಡೆ ಮೈನಸ್ ಅದಾವು. 2 ಕಡೆ ಮೈನಸ್ ಇದ್ರೂ ಯಾವುದು 0 ಆಗಂಗಿಲ್ಲ. ಇಲ್ಲಿ 2 ಕಡೆ ಪ್ಲಸ್ ಅದಾವೆ. ಈಗ 2ನೇ ಸಮೀಕರಣ ಅಷ್ಟೇ ನಾವು ಚಿಹ್ನೆ ಚೇಂಜ್ ಮಾಡ್ಕೋಬೇಕು. ಪ್ರತಿ ಸರ್ತಿನೂ 1ನೇ ಚೇಂಜ್ ಮಾಡಿದ್ನಿ ಹಾಗೆಲ್ಲ ಮಾಡ್ಲಿಕ್ಕೆ ಬರಂಗಿಲ್ಲ. ರೂಲ್ಸ್ ಐತಿದೆ. ಏನಂದ್ರೆ 2ನೇ ಸಮೀಕರಣ ಏನೈತಲ್ಲ
ಆ ಚಿಹ್ನೆ ಯಾಕೆ ಚೇಂಜ್ ಮಾಡ್ಕೊತಾ ಇದ್ದೇನೆ ಅಂದರೆ ನಾ ಈಗ ಎಕ್ಸರ್ ಅಥವಾ ವಾಯನ್ನು ನಾನು ಕ್ಯಾನ್ಸಲ್ ಮಾಡೋದೈತೆ. ಯಾಕಂದ್ರೆ ವಾಯನ ಬೆಲೆ ಎರಡು ಒಂದೈತಿ. ಚಿಹ್ನೆ ಅಷ್ಟೇ ನಾನು ಏನು ಮಾಡ್ಕೊತಾ ಇದ್ದೀನಿ, ಚೇಂಜ್ ಹೆಂಗೆ ಮಾಡ್ಕೋತೇನೆ ಅಂದ್ರೆ ಇಲ್ಲಿ ಮೊದಲೇ ಇದ್ದರೂ ಚಿಹ್ನೆಯನ್ನು ರೌಂಡ್ ಅಪ್ ಮಾಡ್ಕೊಳ್ಳೋದು, ಆಮೇಲೆ ಅದ್ರ ಬದಲಾಗಿ ವಿರುದ್ಧ ಚಿಹ್ನೆ ಬರೆಯೋದು. ಪ್ಲಸ್ ಇದ್ದರೆ ಮೈನಸ್ ಬರ್ಕೋದು, ಮೈನಸ್ ಇದ್ದರೆ ಪ್ಲಸ್ ಬರ್ಕೋದು, ಪ್ಲಸ್ ಇದ್ದರೆ ಮೈನಸ್ ಬರೆಯೋದು. ಈಗ ಇದು ಚಿಹ್ನೆ +2 ಇದು ಚಿಹ್ನೆ ಚೇಂಜ್ ಆಗಿ -2 ಆಯಿತು. -y ಚಿಹ್ನೆ ಚೇಂಜ್ ಆಗಿ +y ಆಯಿತು. +5 ಚಿಹ್ನೆ ಚೇಂಜ್ ಆಗಿ -5 ಆಯಿತು. ಈಗ ಚಿಹ್ನೆ ಚೇಂಜ್ ಆಯಿತು ಅಂತಂದ್ರೆ ಇದು -y +y ಎರಡು ಕ್ಯಾನ್ಸಲೇಷನ್ ಆಗ್ತೈತಿ, 0 ಆಯ್ತು. ಈಗ 3ರಲ್ಲಿ 2 ಕಳಿಬೇಕು, ಯಾಕಂದ್ರೆ -2 ಇದೆ. 3 ಒಳಗೆ -2 ಕಳೆದ್ರೆ 1x, 15 5 ಕಳೆದ್ರೆ 10, ಆದ್ದರಿಂದ x ಬೆಲೆ 10. ಇದು 1/1 ಬಂದ್ರೂ 10 ಇರ್ತದೆ. ಆದ್ದರಿಂದ x ಬೆಲೆ 10 ನಾ ಈಗ ಏನು ಮಾಡ್ತಾ ಇದ್ದೀನಿ, ನಾ ಆಗಲೇ ಹೇಳಿದೆ ಸಮೀಕರಣ 1ರಲ್ಲೇ ಹಾಕ್ರಿ ಅಥವಾ 2ರಲ್ಲೇ ಹಾಕ್ರಿ ಅಂತ. ನಾ ಈಗ ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಸಮೀಕರಣ 2ರಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಈಗ ಎರಡನೇ ಸಮೀಕರಣ 2x - y = 5 ಬರ್ಕೋಬೇಕು. 2x - y = 5. ಎಕ್ಸರ ಬೆಲೆ 10 ಬ್ರ್ಯಾಕೆಟ್ ಹಾಕಿ ಬರ್ಕೋಬೇಕು. 10 2 20 -y ಹಾಗೆ ಇರಲಿ. ಆದ್ದರಿಂದ -y = ಈಗ ಎಕ್ಸ್ ಬೆಲೆ ಬಂತು ನನಗೆ, ಇನ್ನು y ಬೆಲೆ ಕಂಡು ಹಿಡ್ಕೋಬೇಕಲ್ಲ. ಇಲ್ಲಿ ಮೈನಸ್ ಐತಿ ಅಂದಾಗ ನಾನು ಮೈನಸ್ನು ಬರ್ಕೋಬೇಕು. -y = ರೈಟ್ ಹ್ಯಾಂಡ್ ಸೈಡಲ್ಲಿ 5 ಐತಿ, 5 ಬರ್ಕೋಬೇಕು, 20 ಮೊದಲು ಬರ್ಕೋಬಾರ್ದು, 5 ಬರ್ಕೊಂಡ. ಇದು +20 ಇದ್ದಿದ್ದ ಈ ಸೈಡ್ ಬಂತಂದ್ರೆ -20 ಆಗ್ತೈತಿ. -y = -20ರಲ್ಲಿ 5 ಕಳೆದ್ರೆ -15 ಆಯಿತು. ಆದ್ದರಿಂದ ಎರಡೂ ಕಡೆ ಮೈನಸ್ ಇದ್ದಾಗ ಏನಾಯ್ತದ, ಮೈನಸ್ ಕ್ಯಾನ್ಸಲ್ ಆಯ್ತು ಅಂದರೆ ಪ್ಲಸ್ ಆಯ್ತು. ಆದ್ದರಿಂದ y ಬೆಲೆ 15 ಬರ್ತೈತಿ. ಇಲ್ಲಿ ಯಾವುದು ಮೈನಸ್ ಆನ್ಸರ್ಸ್ ಬರಂಗಿಲ್ಲ. ಆದ್ದರಿಂದ x ಬೆಲೆ 10, y ಬೆಲೆ 15. ಈಗ ಗುರ್ತಾಯ್ತಲ್ಲ, ಎರಡು ಮೈನಸ್ ಇದ್ದಾಗ ಎರಡನೇ ಸಮೀಕರಣದಲ್ಲಿ ಚಿಹ್ನೆ ನಾವು ಚೇಂಜ್ ಮಾಡ್ಕೊಂಡ ಒಂದು ಯಾವುದಾದ್ರೂ ಕ್ಯಾನ್ಸಲ್ ಮಾಡ್ಕೋಬೇಕು. ಇನ್ನು ಮೂರನೇ ಲೆಕ್ಕಕ್ಕೆ ಹೋಗೋಣ. ಮೂರನೇದು, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. ಕೆಲವು ಸಲ ಈ ವಿಧಾನನೆಯಿಂದ ಬಿಡಿಸಿ ಅಂತ ಕೊಟ್ಟಿರ್ತಾರೆ, ಕೆಲವು ಸಲ ಹೆಚ್ಚಾಗಿ ಸೂಕ್ತ ವಿಧಾನ ನೀವು ಎರಡರಲ್ಲಿ ಒಂದು ಮಾಡ್ರಿ ಅಂತ ಹೇಳಿರ್ತಾರೆ. ಈಗ ಎರಡು ಸಮೀಕರಣ ಬರ್ಕೊಳ್ಳೋಣ. x + 2y = 10, x + y = 6. ಎರಡೂ ಸಮೀಕರಣಗಳನ್ನು ಈಕ್ವೇಷನ್ ನಂಬರ್ 1 ಈಕ್ವೇಷನ್ ನಂಬರ್ 2 ಅಂತ ಬರ್ಕೋಬೇಕು. ಇಲ್ಲಿ ನೋಡಿ ಎಲ್ಲ ಕಡೆನೂ ಪ್ಲಸ್ ಇದೆ, ಯಾವುದು ನಾವು ಕ್ಯಾನ್ಸಲ್ ಮಾಡಲಿಕ್ಕೆ ಬರಂಗಿಲ್ಲ. ಆದ್ದರಿಂದ ಎರಡನೇ ಸಮೀಕರಣದ ಚಿಹ್ನೆಗಳನ್ನು ನಾನು ಏನು ಮಾಡ್ತೀನಿ, ಚೇಂಜ್ ಮಾಡ್ತೀನಿ. ಪ್ಲಸ್ ಇದಾವಲ್ಲ, ಎಲ್ಲಕ್ಕೂ ಏನು ಮಾಡ್ಕೋತೀನಿ, ಮೈನಸ್ ಚಿಹ್ನೆ ಹಾಕೋತೀನಿ. ಇದು ರೌಂಡ್ ಅಪ್ ಮಾಡಿ ಇದು ಚಿಹ್ನೆ ಚೇಂಜ್ ಆಗಿ ಮೈನಸ್ ಆಯಿತು. ಇದು ಎಕ್ಸರ ಹಿಂದೇನೈತಿ, 1 ಐತಿ, ಇಲ್ಲೂ 1 ಐತಿ. 1x. ಈಗ ಎಕ್ಸನ್ನು ನಾನು ಕ್ಯಾನ್ಸಲ್ ಮಾಡ್ಕೋಬೋದು. ಇಲ್ಲಿ ಹಿಂದಿನ ಎರಡೂದ್ರಲ್ಲಿ ನಾವು ವಾಯನ್ನು ಕ್ಯಾನ್ಸಲ್ ಮಾಡ್ಕೊಂಡಿನಿ, ಇದರಲ್ಲಿ ನಾನು ಎಕ್ಸನ್ನು ಕ್ಯಾನ್ಸಲ್ ಮಾಡ್ಕೊತಾ ಇದ್ದೀನಿ.1x ಒಳಗೆ 1x ಕಳೆದ್ರೆ 0 ಆಯಿತು. +2 ಅಲ್ಲಿ -1, y ಬೆಲೆ ಏನಿರ್ತೈತಿಲ್ಲ, ಏನೂ ಇಲ್ಲ ಅಂದ್ರೆ 1 ಇರ್ತೈತಿ. 2 ಒಳಗೆ 1 ಕಳಿಬೇಕು, ಯಾಕಂದರೆ ಚಿಹ್ನೆ ಚೇಂಜ್ ಮಾಡಿದ್ವಲ್ಲ ನಾವೀಗ. 2ರಲ್ಲಿ 1 ಕಳೆದ್ರೆ 1y. ಆಮೇಲೆ 10ರಲ್ಲಿ 6 ಕಳೆದ್ರೆ 4. ಆದ್ದರಿಂದ y ಬೆಲೆ 4 ಬಂತು. ಈಗ ನಾ x ಬೆಲೆ ಕಂಡು ಹಿಡ್ಕೋಬೇಕು. ಆದ್ದರಿಂದ y ಬೆಲೆ 4 ನಾನೀಗ ಸಮೀಕರಣ 2ರಲ್ಲೇ ಹಾಕ್ತಾ ಇದ್ದೀನಿ. ನೀವು 1ರಲ್ಲಿ ಹಾಕಿದ್ರು ಆನ್ಸರ್ ಸೇಮ ಬರ್ತೈತಿ, ಕರೆಕ್ಟಾಗಿ ಬರ್ತೈತಿ. ಈಗ x + y = 6. ಇದು ಸಮೀಕರಣ 2. ಎಕ್ಸ್ನೇ ಕಂಡು ಹಿಡಿಬೇಕಾ, ಎಕ್ಸ್ ಹಾಗೆ ಇಟ್ಕೋತೀನಿ. ಪ್ಲಸ್ y ಬೆಲೆ 4 ಹಾಕ್ತಾ ಇದ್ದೀನಿ, = 6. ಆದ್ದರಿಂದ x = 6ರಲ್ಲಿ +4 ಇದ್ದು ಈ ಸೈಡ್ ಬಂತಂದ್ರೆ -4 ಆಗ್ತೈತಿ. 6ರಲ್ಲಿ 4 ಕಳೆದ್ರೆ 2. ಆದ್ದರಿಂದ x ಬೆಲೆ 2, y ಬೆಲೆ 4. ಈಗ ನೀವೇ ಒಂದು ಪ್ರಶ್ನೆಯನ್ನು ಕೊಡ್ತಾ ಇದ್ದೀನಿ. ಇದು ಏಪ್ರಿಲ್ 2023ರಲ್ಲಿ ಬಿದ್ದಿರುವಂಥ ಪ್ರಶ್ನೆ. ಕೊಟ್ಟಿರೋ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಸೂಕ್ತ ವಿಧಾನದಿಂದ ಬಿಡಿಸಿ. ನಾ ಈಗೇನು ಬಿಡಿಸಿದೇನಲ್ಲ ಆ ಥರ ನೀವು ಪ್ರಯತ್ನ ಮಾಡಿ. 3x + y = 12, x + y = 6. ಎರಡು ಪ್ಲಸ್ ಇದಾವಲ್ಲ, ಈಗಾಗಲೇ ನಾನು ತೋರಿಸೇನೆ ಈಗ ಹಿಂದೆ. ಎರಡು ಪ್ಲಸ್ ಇದ್ದಾಗ ಎರಡನೇ ಸಮೀಕರಣ ಏನು ಮಾಡ್ಕೋದು, ಎಲ್ಲ ಚಿಹ್ನೆ ಚೇಂಜ್ ಮಾಡ್ಕೋದು. ನಾವು ಉತ್ತರ ಬರ್ದೇನಿಲ್ಲೇ ಚೆಕ್ ಮಾಡ್ಕೊರಿ, ಉತ್ತರ ಕರೆಕ್ಟ್ ಬರ್ತೈತೇನೆ ಅಂಥೇಳಿ. x = 3, y = 3. ಹಾಗಾದರೆ ಇವತ್ತು ನಾನು 2 ಅಂಕದ ಪ್ರಶ್ನೆಗಳು ಮೂರು ಥರ ಪ್ಯಾಟರ್ನ್ ಎಲ್ಲ ಹೇಳ್ಕೊಟ್ಟಿದ್ದೇನೆ. ಹಾಗಾದರೆ ತಿಳಿತು ಅಂತ ತಿಳ್ಕೊಂಡು ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ನಾನು ಈಗ
ಮುಕ್ತಾಯ ಮಾಡಿ ಮುಂದಿನ ವಿಡಿಯೋದಲ್ಲಿ 4 ಅಂಕದ ಇದೇ ಟಾಪಿಕ್ ಮೇಲೆ 4 ಅಂಕದ ಪ್ರಶ್ನೆಗಳನ್ನು ಹೇಗೆ ಬಿಡಿಸೋದು, ನಕ್ಷೆ ಹೇಗೆ ಬಿಡಿಸೋದು ಅನ್ನೋದನ್ನು ಹೇಳ್ತೀನಿ. ನನ್ನ ವಿಡಿಯೋವನ್ನು ಕಂಟಿನ್ಯೂ ನೋಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು.